ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಕಾವ್ಯ. ನಾವೆಲ್ಲರೂ ಸಾಮಾನ್ಯವಾಗಿ ಈ ಇಂಗ್ಲೀಷ್ ಮೆಡಿಸಿನ್ಸ್ ಜೊತೆಗೆ ಹೋಮ್ ರೆಮಿಡಿ ಮಾಡೋ ಪದ್ಧತಿನೂ ಇರುತ್ತೆ. ಅಂದರೆ ಮನೆಮದ್ದು ಜೊತೆಗೆ ಹೋಗ್ತಾ ಇರ್ತೀವಿ. ಎಷ್ಟೋ ಯೂಟ್ಯೂಬ್ಗಳಲ್ಲಿ ನೀವು ನೋಡಿ ಟ್ರೈ ಮಾಡಿರ್ತೀರಾ. ಅಷ್ಟೇ ಯಾಕೆ ನಾನೇ ಎಷ್ಟೋ ಸಾರಿ ಯೂಟ್ಯೂಬ್ ಚಾನಲಲ್ಲಿ ಹಾಕಿರ್ತೀನಿ ಈ ಥರ ಹೋಮ್ ರೆಮಿಡೀಸ್ ಇದೆ ಅಂತ. ಆದರೆ ಇವತ್ತು ನಾನು ಯೂಟ್ಯೂಬ್ ವಿಡಿಯೋ ಮಾಡ್ತಿರೋದು, ನೀವು ಹೋಮ್ ರೆಮಿಡೀಸ್ ತಗೊಳ್ಳಿ, ಗುಡ್. ಯಾವುದೇ ಇಂಗ್ಲೀಷ್ ಮೆಡಿಸಿನ್ಸ್ ಜೊತೆಗೆ ನೀವು ಮನೆಮದ್ದುಗಳನ್ನ ಮಾಡಬೇಡಿ. ಮನೆಮದ್ದುಗಳು ಇಲ್ಲ ಅಂದರೆ ಇಂಗ್ಲೀಷ್ ಮೆಡಿಸಿನ್ ಕಾರ್ಯನ ಕಡಿಮೆ ಮಾಡುತ್ತೆ, ಇಲ್ಲ ಅಂದರೆ ಜಾಸ್ತಿ ಮಾಡಿ ಸೈಡ್ ಎಫೆಕ್ಟ್ಸ್ನ ಕೊಡುತ್ತೆ. ಅದಕ್ಕೋಸ್ಕರ ನೀವು ಯಾವಾಗ ಹೋಮ್ ರೆಮಿಡೀಸ್ ಅಥವಾ ಮನೆಮದ್ದುಗಳನ್ನ ಮಾಡ್ತೀರಾ ಆವಾಗ ನೀವು ಗ್ಯಾಪ್ನ ಕೊಡಿ ಟೈಮ್ಗೆ. ಅದು ತುಂಬಾ ಇಂಪಾರ್ಟೆಂಟು. ಗ್ಯಾಸ್ಟ್ರಿಕ್ ಆಯಿತು, ಜೀರಿಗೆ ಕುಡಿದ ತಕ್ಷಣ ಮತ್ತು ಗ್ಯಾಸ್ಟ್ರಿಕ್ ಮಾತ್ರ ತಗೊಂಡೆ, ಈ ಥರ ಖಂಡಿತವಾಗ್ಲೂ ಮಾಡಬೇಡಿ. ಯಾವುದೇ ಹೋಮ್ ರೆಮಿಡೀಸ್ ಮತ್ತು ಇಂಗ್ಲೀಷ್ ಮೆಡಿಸನ್ಗೆ ಅದರದೇ ಆದ ಟೈಮ್ ಕೊಡಿ. ಅದರಿಂದ ನಿಮಗೆ ಬೆನಿಫಿಟ್ಸು ಜಾಸ್ತಿ ಇದೆ. ಇಲ್ಲ ಅಂತ ಅಂದರೆ ನಿಮ್ಗೆ ಏನಾಗುತ್ತೆ ಅಂದರೆ ರಿಸ್ಕ್ ಜಾಸ್ತಿ ಆಗುತ್ತೆ ಬಾಡಿಲಿ. ನಿಮಗೆ ಗೊತ್ತಿಲ್ಲದೆ ಬೇರೆ ಬೇರೆ ಥರ ವ್ಯಾಧಿಗಳು ನಿಮಗೆ ಗೊತ್ತಿಲ್ಲದೆ ಶುರುವಾಗ್ತವೆ. ಸೊ ಇದ್ರ ಬಗ್ಗೆ ತುಂಬಾ ಹುಷಾರಾಗಿರಿ, ಸೇಫ್ ಆಗಿರಿ, ಹೆಲ್ದಿಯಾಗಿರಿ. ಆಗಿದ್ರೆ ನೀವು ನನಗೆ ಕಮೆಂಟ್ ಮಾಡಿ ಯಾವ ಹೋಮ್ ರೆಮಿಡೀಸ್ ತೊಗೊಂಡು ನಿಮಗೆ ಈ ಥರ ಇಂಟ್ರಾಕ್ಷನ್ ಆಗೋದು ಅಥವಾ ಸೈಡ್ ಎಫೆಕ್ಟ್ಸ್ ಆಗೋದು ಆಯಿತು, ಅಥವಾ ಹೊಟ್ಟೆ ತೊಳಸ್ದಂಗೆ ಆಗಿರ್ಬೋದು, 2 ಮೆಡಿಸನ್ನು ಒಟ್ಟಿಗೆ ತೊಗೊಂಡು ಈ ಥರ ಇದ್ದಾಗ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗೋದನ್ನು ಮರಿಬೇಡಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.